ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಸಹನಾ ಕಿಶೋರ್ ಲಾಗ್. ನಾನು ಇವತ್ತಿನ ಲಾಗಲ್ಲಿ ನಿಮಗೆ ಇವಾಗ 90% ಅಂದರೆ ಒಂದು ಸ್ವಲ್ಪ ಚಿಕ್ಕ ವಯಸ್ಸಿಗೆ ಹಾರ್ಟ್ ಅಟ್ಯಾಕ್ ಅನ್ನೋದು ತುಂಬ ಕಾಮನ್ ಆಗಿಬಿಟ್ಟಿದೆ. ಇವಾಗ ಯಾರಿಗೆ ಯಾವ ಟೈಮಲ್ಲಿ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಹಾಗೆಯೇ ಒಂದು ಸ್ವಲ್ಪ ಕೊಲೆಸ್ಟ್ರಾಲ್ ಅನ್ನೋದು ಎಲ್ಲರಿಗೂ ಕೂಡ ಜಾಸ್ತಿನೇ ಆಗಿರೋದ್ರಿಂದ ತುಂಬಾ ಡಯಟ್ ಮಾಡಬೇಕು, ಹಾಗೆ ಯಾವುದೇ ಒಂದು ಫುಡ್ನ ತಿನ್ನಬೇಕು, ಯಾವುದನ್ನ ತಿನ್ನಬಾರ್ದು ಅಂತ ತುಂಬ ಜನ ತಿಳ್ಕೊಂಡು ಅದು ಇದು ಪಾಪ ಮಾಡ್ತಾನೆ ಇದ್ದಾರೆ. ಬಟ್ ಅದ್ರ ಜೊತೆಗೆ ಈ ಒಂದು ಟಿಪ್ಸ್ನು ಕೂಡ ನೀವು ಫಾಲೋ ಮಾಡಿ. ನಿಜವಾಗ್ಲೂ ಹೇಳ್ತೀನಿ, 99% ನೀವು ಬೇಗನೆ ಹಾರ್ಟ್ ಅಟ್ಯಾಕ್ ಆಗೋದನ್ನ ಕಮ್ಮಿ ಮಾಡ್ಕೋಬೋದು. ಹಾಗೆ ಅದ್ರ ಜೊತೆಗೆ ನಿಮ್ಮ ಹೆಲ್ತ್ ಕೂಡ ತುಂಬ ಚೆನ್ನಾಗಾಗುತ್ತೆ. ಶುಗರ್ ಕೂಡ ಅಷ್ಟೇ ಕಂಟ್ರೋಲ್. ಇವಾಗ ಶುಗರ್ ಇರೋರಿಗೆ ಶುಗರ್ ಕೂಡ ಕಂಟ್ರೋಲ್ ಬರುತ್ತೆ. ಬಿ ಪಿ ಇದ್ದವ್ರಿಗೆ ಬಿ ಪಿ ಕೂಡ ಕಂಟ್ರೋಲ್ ಬರುತ್ತೆ. ಹಾಗೆ ಕೊಲೆಸ್ಟ್ರಾಲ್ ಕೂಡ ಕಮ್ಮಿ ಆಗ್ತಾ ಬರುತ್ತೆ. ಇದ್ರ ಬಗ್ಗೆ ಇವತ್ತೊಂದು ವ್ಲಾಗಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಈ ಒಂದು ಬ್ಲ್ಯಾಕ್ ಸೀಡ್ಸ್ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಗೊತ್ತಿದೆ. ಕಲಂಜಿ ಅಂತಲೂ ಕೂಡ ಕರೀತಾರೆ ಇದನ್ನು ನೀವು ವೀಕ್ಲಿ ಒಂದು 2 ಟೈಮ್ಸು, ಅಂದರೆ ಒಂದು ವಾರಕ್ಕೆ 2 ಸಲ ಒಂದು ಅರ್ಧ ಸ್ಪೂನ್ನ ನೀವು ಬಾಯಿಗೆ ಹಾಕ್ಕೊಂಡು ಅಗಿಬೇಕು ಅಷ್ಟೇ. ಅಗದಿ ಒಂದು ಗ್ಲಾಸ್ ನೀರು ಕುಡಿಬೇಕು. ವಾರಕ್ಕೆ 2 ಸಲ ಮಾತ್ರ ತೊಗೋಬೇಕು. ಇದರಿಂದ ನಿಜವಾಗ್ಲೂ ತುಂಬ ಒಳ್ಳೆ ಬೆನಿಫಿಟ್ಸ್ ಇದೆ. ಇದರಲ್ಲಿ ಒಳ್ಳೆ ಪ್ರೋಟೀನ್ ಇದೆ, ವಿಟಮಿನ್ಸ್ ಇದೆ, ಹಾಗೆ ಸೋಡಿಯಂ ಇದೆ. ತುಂಬ ಚೆನ್ನಾಗಿ ಇದು ವರ್ಕ್ ಆಗುತ್ತೆ. ಒಂದ್ಸಲಿ ಟ್ರೈ ಮಾಡಿ. ನಾನು ಕೂಡ ಇದನ್ನೇ ಯೂಸ್ ಮಾಡ್ತಾ ಇರೋದು. ನನ್ನ ಹಸ್ಬೆಂಡ್ ಕೂಡ, ಅಂದರೆ ನನ್ನ ಗಂಡನೂ ಕೂಡ ಇದನ್ನೇ ನಾವು ಟ್ರೈ ಮಾಡ್ತಾ ಇರೋದು. ಹಾಗೆಯೇ ಒಂದು ಬೆಳ್ಳುಳ್ಳಿ ಎಸ್ಲನ್ನ ತೊಗೊಂಡು ಅದನ್ನು ಜಜ್ಜಿ ಒಂದು ಗ್ಲಾಸ್ ಬಿಸಿನೀರಿಗೆ ಹಾಕಿ ಕುದಿಸ್ಬಿಟ್ಟು ನೆಕ್ಸ್ಟು ಅದಕ್ಕೆ ಲೆಮನ್ನ ಹಾಕ್ಕೊಂಡು ಕುಡೀರಿ ಬೆಳಗ್ಗೆ ಎದ್ದ ತಕ್ಷಣ. ಇದನ್ನು ನೀವು ಡೈಲಿ ಮಾಡ್ಬೋದು. ತುಂಬ ಚೆನ್ನಾಗಿ ನಿಮಗೆ ಬಾಡಿಲೇ ಚೇಂಜಸ್ ಗೊತ್ತಾಗುತ್ತೆ. ವೆಯ್ಟ್ ಕೂಡ ಕಮ್ಮಿ ಆಗುತ್ತೆ. ವೆಯ್ಟ್ ಲಾಸ್ ಮಾಡಬೇಕು ಅನ್ನೋರು ಈ ಒಂದು ಡ್ರಿಂಕ್ನ ನೀವು ಡೈಲಿ ತೊಗೊಂಡ್ರೆ ವೆಯ್ಟ್ ಲಾಸ್ ಕೂಡ ಆಗುತ್ತೆ. ಹಾಗೆಯೇ ಕೊಲೆಸ್ಟ್ರಾಲ್ ಇದ್ದವ್ರಿಗೆ ಕೊಲೆಸ್ಟ್ರಾಲ್ ಕಮ್ಮಿ ಆಗುತ್ತೆ. ಅಂದರೆ ಹೆಲ್ತ್ ಬೆನಿಫಿಟ್ ಅನ್ನೋದು ತುಂಬಾ ಇದೆ ಇದರಿಂದ. ನೋಡಿ, ಲೆಮನ್ ಅಂತೂ ಆಲ್ಮೋಸ್ಟ್ ಇವಾಗ ಬಿಸಿನೀರಿಗೆ ಲೆಮನ್ ಹಾಕ್ಕೊಂಡು ಕುಡಿಯೋದು ಎಲ್ಲರೂ ಕೂಡ ಮಾಡ್ತಾರೆ. ಬಟ್ ಅದ್ರ ಜೊತೆಗೆ ನೀವು ಬೆಳ್ಳುಳ್ಳಿನೂ ಕೂಡ ಸೇರಿಸ್ಕೊಂಡು ಈ ಥರ ಬೆಳ್ಳುಳ್ಳಿ ಜಜ್ಜಾಕಿ ನೀವು ಕುದಿಸ್ಕೊಂಡು ಕುಡಿದ್ರೆ ತುಂಬಾ ಒಳ್ಳೆಯದು. ಅದನ್ನು ಕೂಡ ನಾನು ತೋರಿಸ್ತೀನಿ ನೋಡಿ ಯಾವ ಥರ ಮಾಡಬೇಕಂತ. ಹಾಗೆ ಈ ಒಂದು ಸೀಡ್ಸ್ ಕೂಡ ನೋಡಿ ನಾನು ಯೂಸ್ ಮಾಡಿಕೊಂಡೇ ಬಂದಿರೋದು. ಯಾಕಂದರೆ ಏನೋ ಒಂದು ತಿಳಿಸ್ಕೊಡ್ಬೇಕಾದ್ರೆ ನಾವು ತಿಳ್ಕೊಂಡೆ ತಾನೇ ವೀಡಿಯೋ ಮಾಡಬೇಕು ಅಂತ ತಿಳ್ಕೊಂಡೇ ವೀಡಿಯೋ ಮಾಡ್ತಾಯಿದ್ದೀನಿ. ಇದನ್ನು ಅಗ್ದಾಗ ಒಂದು ಸ್ವಲ್ಪ ಗಂಟ್ಲ ಹತ್ರ ಏನೋ ಒಂಥರ ಕಿಚ್ ಅನಿಸುತ್ತೆ. ಬಟ್ ಏನು ಅಂದ್ಕೋಬೇಡಿ. ಅವಾಗ ಒಂದು ಗ್ಲಾಸ್ ನೀರು ಕುಡಿದ್ರೆ ಏನು ಪ್ರಾಬ್ಲಮ್ ಆಗೋದಿಲ್ಲ. ಒಂದು ಅರ್ಧ ಟೇಬಲ್ ಸ್ಪೂನ್ ತೊಗೋಬೇಕು ಅಷ್ಟೇ. ವಾರಕ್ಕೆ 2 ಸಲ. ತುಂಬಾ ಒಳ್ಳೆಯದು, ತುಂಬ ಬೆನಿಫಿಟ್ ಇದೆ. ಯಾರು ಕೂಡ ಮಿಸ್ ಮಾಡ್ದೇ ಈ ಒಂದು ರೆಮಿಡಿನ ಟ್ರೈ ಮಾಡಿ. ಇವಾಗಂತೂ ಹಾರ್ಟ್ ಅಟ್ಯಾಕ್ ಆಗಿಬಿಡುತ್ತೆ ಅನ್ನೋ ಭಯ ಎಲ್ಲರಲ್ಲೂ ಕೂಡ ಇರುತ್ತೆ. ಬಟ್ ಯಾವ ಟೈಮಲ್ಲಿ ಯಾರಿಗೆ ಏನಾಗುತ್ತೆ ಅನ್ನೋದು ಯಾರಿಗೂ ಕೂಡ ಗೊತ್ತಿರಲ್ಲ, ದೇವ್ರಿಗೆ ಬಿಟ್ಟಿರೋದು. ಬಟ್ ಈ ಥರ ಏನಾದರೂ ಒಂದು ರೆಮಿಡೀಸ್ನ ಮನೇಲೇ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಯಾವುದೇ ರೀತಿಯಾದ ಖರ್ಚು ಕೂಡ ಮಾಡೋಂಗಿಲ್ಲ ಅಲ್ವಾ ಅಂತೇಳಿ ತಿಳಿಸ್ಕೊಟ್ಟಿದ್ದೀನಿ. ನೋಡಿ, ಇವಾಗ ನಾನು ಬಾಯಿಗೆ ಒಂದು ಸ್ಪೂನ್ ಹಾಕ್ಕೊಂಡು ಆಗದೆ ಅಲ್ವಾ, ಅದೇ ಥರನೇ ನಾನು ವಾರಕ್ಕೆ 2 ಸಲ ಮಾಡ್ತಾಯಿದ್ದೀನಿ. ಹಾಗೆ ನೆಕ್ಸ್ಟು ಒಂದು ಬೌಲ್ ಇಟ್ಕೊಂಡು ಅದಕ್ಕೆ ಒಂದು ಗ್ಲಾಸ್ ನೀರು ಹಾಕಿ ಚೆನ್ನಾಗಿ ಕುದಿಸ್ಬೇಕು. ನೆಕ್ಸ್ಟು ಒಂದು ಬೆಳ್ಳುಳ್ಳಿ ಹೆಸರು ತೊಗೊಂಡು ಅದನ್ನು ಒಂದು ಸ್ವಲ್ಪ ಕುಟ್ಬಿಟ್ಟು ಹಾಕಬೇಕು. ಆವಾಗ ರಸ ಚೆನ್ನಾಗಿ ಬಿಡುತ್ತೆ. ಇದನ್ನು ನೀವು ಡೈಲಿ ಕುಡ್ಕೊಂಬನ್ನಿ. ನಿಜವಾಗ್ಲೂ ಒಳ್ಳೆ ಬೆನಿಫಿಟ್ ಇದೆ. ನಿಮಗೆ ಓವರ್ ಗ್ಯಾಸ್ಟ್ರಿಕ್ ಇದ್ರೂ ಕೂಡ ಕಮ್ಮಿ ಆಗುತ್ತೆ. ಹಾಗೆ ವೆಯ್ಟ್ ಲಾಸ್ ಕೂಡ ನಿಜವಾಗ್ಲೂ ಆಗುತ್ತೆ. ನಾನು ಇದನ್ನು ಟ್ರೈ ಮಾಡಿದ್ಮೇಲೆ ನಿಮಗೆ ವಿಡಿಯೋ ಮಾಡಿ ಶೇರ್ ಮಾಡ್ತಾ ಇರೋದು. ನನ್ನ ಹಸ್ಬೆಂಡ್ ಕೂಡ ಟ್ರೈ ಮಾಡಿದ್ದಾರೆ. ಅವ್ರಿಗೂ ಕೂಡ ಒಂದು ಸ್ವಲ್ಪ ಬೆಲ್ಲಿ ಫ್ಯಾಟ್, ಒಂದು ಸ್ವಲ್ಪ ಹೊಟ್ಟೆ ದಪ್ಪ ಆಯಿತು. ಇವಾಗ ಒಂದು ಸ್ವಲ್ಪ ಕಮ್ಮಿ ಆಗ್ತಾ ಬಂದಿದೆ. ನೀವು ಕೂಡ ಟ್ರೈ ಮಾಡಿ ಅಂತ ಈ ಒಂದು ವಿಡಿಯೋನ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಈ ರೀತಿ ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಈಗ ಅಕ್ಕಪಕ್ಕ ಒಂದು ಸ್ವಲ್ಪ ಸೌಂಡ್ ಆಗ್ತಾಯಿದೆ. ನನ್ನ ಮಗಳು ಆಟ ಆಡ್ತಾ ಇದ್ದಾಳೆ. ಅವಳನ್ನ ಆಟ ಆಡ್ಕೊಂಡೆ ನಾನು ರೆಕಾರ್ಡ್ ಕೊಡೋಕ್ಕಾಗೋದು ಅಂತ ಆಲ್ರೆಡಿ ಹಳೆ ಲಾಗಲ್ಲೇ ತಿಳಿಸ್ಕೊಟ್ಟಿದ್ದೀನಿ. ಪ್ಲೀಸ್ ಸೌಂಡ್ ಏನಾರು ಆದರೆ ಏನೂ ಅಂದ್ಕೋಬೇಡಿ. ಬೆಳಗ್ಗೆ ಎದ್ದ ತಕ್ಷಣ ಈ ಥರ ಒಂದು ಜ್ಯೂಸನ್ನ ನಾನು ಆಲ್ರೆಡಿ ಒಂದು 10 ಡೇಸಿಂದ ಕುಡಿದ್ಬಿಟ್ಟು ಇವಾಗ ನಿಮ್ಮ ಹತ್ರ ಶೇರ್ ಮಾಡ್ತಾ ಇರೋದು. ನಾನು ಬರೀ ಲೆಮನ್ ಹಾಕ್ಕೊಂಡು ಕುಡಿತಾ ಇದ್ದೆ ಮಾಮೂಲಿ ಬಿಸಿನೀರಿಗೆ. ಅದನ್ನು ಕೂಡ ಹಳೆ ಲಾಗಲ್ಲಿ ಶೇರ್ ಮಾಡಿದ್ದೀನಿ. ಬಟ್ ಇದನ್ನು ನನಗೆ ಯಾರೋ ನನ್ನ ಫ್ರೆಂಡ್ ಹೇಳಿದ್ರು ಅಂತ, ಅಂದರೆ ನನ್ನ ಹಸ್ಬೆಂಡ್ಗೆ ಅವ್ರ ಫ್ರೆಂಡ್ ಹೇಳಿದ್ರು ಅಂತ. ಅವ್ರು ಹೇಳಿದ್ಮೇಲೆ ನಾವು ಕೂಡ ಟ್ರೈ ಮಾಡಿದ್ವಿ. ತುಂಬ ಚೆನ್ನಾಗಿ ರಿಸಲ್ಟ್ ಕೊಡ್ತಾಯಿದೆ ಅಂತ ನಿಮ್ಮ ಹತ್ರನೂ ಕೂಡ ಶೇರ್ ಮಾಡ್ಕೊತಾ ಇದ್ದೀನಿ. ಸೇಮ್ ಇವಾಗ ಕಾಫಿನ ನೀವು ಯಾವ ರೀತಿ ಕುಡಿತೀರೋ ಆ ಥರ ಕುಡಿಬೇಕು. ಈ ಥರ ಬಿಸಿನೀರಿಗೆ ಅದು ಕುದಿಸಾದ್ಮೇಲೆ ಆ ನೀರನ್ನ ಒಂದು ಗ್ಲಾಸ್ಗೆ ಹಾಕ್ಕೊಂಡು ಲೆಮನ್ ಹಾಕ್ಕೊಂಡು ಕುಡಿಬೇಕು. ಇದನ್ನು ಟ್ರೈ ಮಾಡಿ. ಆವಾಗ ನಿಮಗೇ ಒಂದು ಸ್ವಲ್ಪ ಚೇಂಜಸ್ ಕಾಣಿಸುತ್ತೆ. ಆವಾಗ ಗೊತ್ತಾಗುತ್ತೆ ಓವರ್ ಗ್ಯಾಸ್ಟ್ರಿಕ್ಕು ಕೂಡ ಕಮ್ಮಿ ಆಗಿರುತ್ತೆ. ಹಾಗೆಯೇ ಬೆಲ್ಲಿ ಫ್ಯಾಟ್ ಒಂದು ಸ್ವಲ್ಪ ಜಾಸ್ತಿ ಇರುತ್ತೆ ನೋಡಿ. ಹುಡುಗಿರಿಗೆ ಇವಾಗ ಡೆಲಿವರಿ ಎಲ್ಲ ಆದಮೇಲೆ ಬೆಲ್ಲಿ ಫ್ಯಾಟ್ ಜಾಸ್ತಿ ಆಗಿದೆ, ಹೆಂಗೆ ಕಮ್ಮಿ ಮಾಡ್ಕೊಳ್ಳೋದು ಅನ್ನೋರು ಕೂಡ ಈ ಒಂದು ಡ್ರಿಂಕ್ಸ್ನ ತೊಗೋಬೋದು. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನೋಡಿ, ಇಷ್ಟೇನೇ. ಸೇಮ್ ನೀವು ಬೆಳಗ್ಗೆ ಟೈಮ್ ಕಾಫಿ ಕುಡಿಯೋದು ಬದಲು ಇದನ್ನೇ ಕುಡಿದ್ರೆ ಆಯಿತು. ಅದನ್ನು ಕುಡಿಯೋಕ್ಕೂ ಕೂಡ ನನ್ನ ಮಗಳು ಬಿಡ್ತಾ ಇರಲಿಲ್ಲ. ಅವಳನ್ನ ಎತ್ಕೊಂಡು ಕುಡಿತಾ ಇದ್ದೀನಿ ನೋಡಿ. ಇವಾಗಂತೂ ತುಂಬಾ ತುಂಟಿ ಆಗಿಬಿಟ್ಟಿದ್ದಾಳೆ. ಯಾವುದೇ ಒಂದು ಕೆಲಸ ಮಾಡೋಕ್ಕೂ ಸ್ವಲ್ಪ ಹಿಂಸೆನೇ ಆಗಿಬಿಟ್ಟಿದೆ. ಆದರೂ ಕೂಡ ಹೇಗೋ ಮಾಡ್ತಾಯಿದ್ದೀನಿ. ಆದಷ್ಟು ಸಪೋರ್ಟ್ ಮಾಡಿ. ನೋಡಿ, ಯಾರೋ ಒಬ್ಬರು ಗ್ರೀನ್ ಕಲರ್ದು ಸರನ ಇನ್ನೊಂದ್ಸಲಿ ಫೋಟೋ ಶೇರ್ ಮಾಡಿ ಅಂತ ಹೇಳಿದರು ಅಂತ ಈ ಒಂದು ಲಾಗಲ್ಲೇ ಶೇರ್ ಮಾಡಿದ್ದೀನಿ. ಈ ಒಂದು ಲಾಗ್ ನಿಮಗೆ ಇಷ್ಟ ಆಯಿತು ಅಥವಾ ಯೂಸ್ಫುಲ್ ಅನಿಸ್ತು ಅಂದರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ ನನ್ನವರು ಮಾಡಿ ಅಂತೇಳಿ ಎಂಡ್ ಮಾಡ್ತಾಯಿದ್ದೀನಿ. ಈ ಒಂದು ರೆಮಿಡಿನ ಮಿಸ್ ಮಾಡ್ದೇ ಟ್ರೈ ಮಾಡಿ ಅಂತ.